ಯಾವ ರೀತಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅನುಭವ ಆಗುತ್ತಲ್ವಾ ಅದ್ ನಿಮ್ಗೆ ಎಲ್ಲೂ ಆಗಲ್ಲ ರೀ. ಆ ಕಿರ್ಚಾಟ, ಆ ಪ್ರೀತಿ, ಆ ಒಂದು ಖುಷಿ, ಆ ಸೌಂಡ್ ಹ್ಯಾಂಡಲ್ ಮಾಡೋರು ಇದಾರಲ್ವಾ, ಅವ್ರು ಮೋಸ್ಟ್ಲಿ ಸ್ವಲ್ಪ ಸೌಂಡ್ ಕಟ್ ಮಾಡ್ಕೊಂಡೆ ಇಟ್ಕೊಳ್ತಿದ್ರೇನೋ. ನನ್ನ ವಾಯ್ಸು ಸ್ಕೈ ರಾಕೆಟ್ ತರ. ನಮ್ ಜೊತೆ ಇದ್ದಾರೆ ಲೇಡಿ ರಜನಿಕಾಂತ್. ಕ್ರಿಕೆಟ್ ಆಗ್ಲಿ, ಸ್ಪೋರ್ಟ್ಸ್ ಆಗ್ಲಿ, ಪಾಲಿಟಿಕ್ಸ್ ಆಗ್ಲಿ, ಎಲ್ಲಾದ್ರಲ್ಲೂ ಮೇಲ್ಕೈ ಸಾಧಿಸಿದವ್ರು ನನ್ನ ಪಕ್ಕದಲ್ಲಿ ಕೂತಿದ್ದಾರೆ. ನ್ಯೂಸು ಅಂದ್ರೆ ಇವರೇ ಒಂದು ಬಿಗ್ ನ್ಯೂಸ್. ಕ್ರಿಕೆಟ್ ನೋಡಬಾರ್ದು ಅನ್ನೋ ಹುಡುಗಿ ಈಟ್ ಕ್ರಿಕೆಟ್, ಥಿಂಕ್ ಕ್ರಿಕೆಟ್, ಸ್ಲೀಪ್ ಕ್ರಿಕೆಟ್. ನಾನು ಕಂಪೇರಿಂಗ್ ಮಾಡ್ಬೋದು, ಹೋಸ್ಟ್ ಮಾಡ್ಬೋದು, ನನ್ಗೆ ಆ ಕ್ಯಾಲಿಬರ್ ಇದೆ ಅಂತ ಯಾವಾಗ ಗೊತ್ತಾಯ್ತು? ವೆರಿ ಕ್ಲಿಯರ್. ನಾನು ಒಂಥರ ಅವಕಾಶ ಸಿಕ್ಕಿದ್ರೆ ನಾನು ಎಡ್ಜ್ ಆಫ್ ಅ ಸೀಟ್ ಅಲ್ಲಿ ಕೂತು ಎಸ್ ಹೇಳ್ಬಿಡ್ತೀನಿ. ಅದೇ ರೀತಿ ಮಾಡಿದೆ. ಫಸ್ಟ್ ಪೇಮೆಂಟ್ ಎಷ್ಟು? ದಿಸ್ ಇಸ್ ಎಕ್ಸೈಟಿಂಗ್. ದೊಡ್ಡದಾಗಿ ಹೋಗ್ಬೇಕು, ಎಲ್ಲೋ ಹೋಗ್ಬೇಕು ಅವಾಗ ಏನ್ ಕಾಡ್ತಿತ್ತು? ಆನೆಸ್ಟ್ಲಿ ಸ್ಪೋರ್ಟ್ಸ್ ಪ್ರೆಸೆಂಟಿಂಗ್ ಇರ್ಲೇ ಇಲ್ಲ. ಯಾವಾಗ ಫಸ್ಟ್ ಬ್ಯಾಟ್ ಹಿಡಿದಿದ್ದು? ನಾನು ಬ್ಯಾಟ್ ಮತ್ತೆ ಬಾಲ್ ಹಿಡಿಲಿಲ್ಲ. ಮೋಸ್ಟ್ಲಿ ನಾನು ಬ್ಯಾಟಿಂಗ್ ಮಾಡಿದಾಗ ಗೊತ್ತಾಗತ್ತೆ ಹೆಂಗ್ ಬ್ಯಾಟ್ ಮಾಡ್ತೀನಿ ಅಂತ. ಒಂದು ಬ್ರೇಕ್ ಸಿಗ್ಬೇಕು ಅಂತ ಕಾಯ್ತಾ ಇರ್ತಾರೆ. ರೀನಾ ಡಿಸೌಜಾಗೆ ಸಿಕ್ಕಿದ ಬ್ರೇಕ್ ಯಾವುದು? 2017 ಸ್ಟಾರ್ ಸ್ಪೋರ್ಟ್ಸ್ ಆಡಿಷನ್ ಮೂಲಕ ನಾನು ಎಂಟ್ರಿ ಕೊಟ್ಟಿದ್ದು. ಬೇರೆ ತರ ಪ್ರಶ್ನೆಗಳು ನೀವು ಫೇಸ್ ಮಾಡಿರೋದು ಹೊರಗಡೆ. ನೀವು ಕನ್ನಡದವರಾ? ಹಿಂದಿ ಕೂಡ ಮಾತಾಡ್ತೀರಾ? ಇಷ್ಟೆಲ್ಲ ಭಾಷೆಯಲ್ಲಿ ಮಾತಾಡ್ತೀರಾ? ನೀವು ಎಲ್ಲಿ ಕಲ್ತಿದ್? ನೀವು ಎಲ್ಲಿಯೋ? ನೀವು ಸ್ಟೇಡಿಯಂ ಅಲ್ಲಿ ಕೂತು ಮಾತಾಡೋದಾ ಅಥವಾ ನಿಮ್ಗೆ ಬೇರೆ ಕಡೆ ಕರೆಸ್ತಾರಾ? ಮೇಡಮ್ ಎಲ್ಲ ಕೇಳ್ತಾ ಇರೋದು 10 ನಿಮಿಷ ಮಾತಾಡಿ. ಮೇಡಮ್ 1-2 ಟಿಕೆಟ್ ಕೊಡ್ತೀರಾ? ಯಾವ ಸ್ಟೇಡಿಯಂ ಬಹಳ ಇಷ್ಟ ನಿಮಗೆ? ಆಲ್ ಟೈಮ್ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ. ಏನ್ ಸ್ಪೆಷಲ್ ಮೂಮೆಂಟ್ ಚಿನ್ನಸ್ವಾಮಿ ಸ್ಟೇಡಿಯಂ? KCA is producing quality players and ಇನ್ನು ಮುಂದೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಚಿನ್ನಸ್ವಾಮಿ ಸ್ಟೇಡಿಯಂ ಹೇಳಿದಾಗ ನಂಗೆ ಇನ್ನೂ ಹೆಮ್ಮೆ. ಯಾವ ಮೂಮೆಂಟ್ ಚಿನ್ನಸ್ವಾಮಿಲಿ ಇವಾಗಲೂ ಕಣ್ಣು ಕಟ್ಟದಂಗಿದೆ ಗುರು? ವಿರಾಟ್ ಕೊಹ್ಲಿ ಅವರು ಕಾಲಿಡ್ತಾರೆ ಜಸ್ಟ್ ಬೌಂಡ್ರಿ ಲೈನ್ ಒಳಗಡೆ. ಚಿನ್ನಸ್ವಾಮಿ ಸ್ಟೇಡಿಯಂ ರುದ್ರ ತಾಂಡವ ಆಡುತ್ತೆ. ಜಾನಿ ಸರ್ ಕಮೆಂಟ್ರಿ ಮಾಡ್ತಿದ್ದಾರೆ. ಈಗ ಬ್ಯಾಟಿಂಗ್ ಮಾಡಕ್ ನಿಂತಿದ್ದಾರೆ. ಮಠ ಮಧ್ಯಾಹ್ನದಲ್ಲಿ ಬಂದಿದ್ದಾರೆ. ಕೊಹ್ಲಿ ಎಲ್ಲರ ಮನ ಗೆಲ್ಲೋದಕ್ಕೆ ಕಾಯ್ತಾ ಇದ್ದಾರೆ. ಎವ್ರಿಬಡಿ ಮೋಲಿ ಐ ಡೋಂಟ್ ನೋ ಏನೋ ಒಂದು. ಲೆಟ್ಸ್ ಗೋ ಟು ಭರತ್ ಚಿಪ್ಲಿ. ಏನ್ ಗುರು ಇವರು 6 ಬಾರಿಸಬೇಕಾಗಿತ್ತು, ಆದ್ರೆ ಬೌಂಡ್ರಿ ಲೈನ್ ಅಲ್ಲಿ ಕ್ಯಾಚ್ ಹಿಡ್ದಿದ್ದಾರೆ. ಕ್ರಿಕೆಟ್ ಆಂಕರಿಂಗ್ ಮಾಡೋದು ಕಷ್ಟನಾ? ಇಷ್ಟ ಇದ್ರೆ ಕಷ್ಟ ಆಗಲ್ಲ. ನೀವು ಪ್ರಪೋಸ್ ಮಾಡಿದ್ದ 8th ಸ್ಟ್ಯಾಂಡರ್ಡ್ ಅಲ್ಲಿ? ನೀನು ಚಿಕ್ಕ ಮಗು ಅಂತ ಹೇಳಿ ಬಿಟ್ಟಿದ್ದು. 9th ಸ್ಟ್ಯಾಂಡರ್ಡ್ ಮತ್ತೆ ಟ್ರೈ ಮಾಡಿದೆ, 10th ಸ್ಟ್ಯಾಂಡರ್ಡ್ ಮತ್ತೆ ಟ್ರೈ ಮಾಡಿದೆ. 3 ಸಲ ರಿಜೆಕ್ಷನ್ ಆದ್ಮೇಲೆ ಟ್ರೈ ಮಾಡಿಲ್ಲ ನಾನು. ಸೊ ಇಡೀ ಚರ್ಚಿಗೆ ಗೊತ್ತಿತ್ತಂತೆ ನನಗೆ ಅವ್ರ ಮೇಲೆ ಕ್ರಶ್ ಇದೆ ಅಂತ. ನನ್ನ ತಂದೆಗೆ ಆಕ್ಸಿಡೆಂಟ್ ಆಗಿತ್ತು. 6 ತಿಂಗಳು ಅವ್ರ ಕೋಮದಲ್ಲಿ ಇರಬೇಕಾಗಿತ್ತು. ಬಾ, ಅದೊಂದು ಹಾರ್ಟ್ ಬ್ರೇಕಿಂಗ್ ನನಗೆ. ಆ ಹಂತ ನಾನು ಎಲ್ಲೂ ಹಂಚ್ಕೊಂಡಿಲ್ಲ. ಐ ಫೆಲ್ಟ್ ಐ ಕುಡ್